ಲಯನ್ಸ್ ಕ್ಲಬ್ ಆಫ್ ಬೆಂಗಳೂರು ಮತ್ತು ಆರ್ಎಂ ಸೇವಾ ಟ್ರಸ್ಟ್ ಅಧ್ಯಕ್ಷರಾದ ಕೆಎಂ ಮಂಜುನಾಥ್ ರವರ ಹುಟ್ಟುಹಬ್ಬದ ಪ್ರಯುಕ್ತ ಪೀಪಲ್ಸ್ ಟ್ರಸ್ಟ್ ಕ್ಯಾಂಪಸ್ನಲ್ಲಿ ಶಾಲಾ ವಿದ್ಯಾರ್ಥಿಗಳಿಗೆ ಮಧ್ಯಾಹ್ನದ ಬಿಸಿ ಊಟ ಹಾಗೂ ಕೇಕ್ ವಿತರಿಸಿದರು. ಹಾಗೂ ತಮ್ಮ ಹುಟ್ಟುಹಬ್ಬವನ್ನು ವಿದ್ಯಾರ್ಥಿಗಳೊಂದಿಗೆ ಕೇಕ್ ಕತ್ತರಿಸಿ ಆಚರಿಸುವ ಮೂಲಕ ಸಿವಿಲ್ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಹೊರಗಿನ ಕ್ಷೇತ್ರದಲ್ಲಿ ಪ್ರಾಯೋಗಿಕವಾಗಿ ವಿದ್ಯಾರ್ಥಿಗಳೇ ಕಟ್ಟಡ ನಿವೇಶನ ರಚನೆಯಲ್ಲಿ ತಮ್ಮ ಪಾತ್ರ ಮಹತ್ವವಾಗಿದ್ದು, ತಾವೇ ಸ್ವತಃ ರಚಿಸುವ ಮೂಲಕ ಉತ್ತಮ ಅನುಭವದೊಂದಿಗೆ ಕಾರ್ಯಪ್ರವೃತ್ತರಾಗಲು ವಿದ್ಯಾರ್ಥಿಗಳೇ ಸ್ಲ್ಯಾಬ್ ನಿರ್ಮಿಸಲು ಬೇಕಾದ ಇಟ್ಟಿಗೆ, ಮರಳು, ಸಿಮೆಂಟ್ಗಳನ್ನು ತಾವೇ ಬಳಸಿ ಸ್ಲ್ಯಾಬ್ ನಿರ್ಮಿಸಿ ಪ್ರಾಯೋಗಿಕವಾಗಿ ಶಿಕ್ಷಣವನ್ನು ಪಡೆದು ಈ ಅವಕಾಶವು ಉತ್ತಮವಾಗಿದೆ. ಆರ್ಎಂ ಕನ್ಸಲ್ಟೆಂಟ್ ವಿದ್ಯಾರ್ಥಿಗಳಿಗೆ ಉತ್ತಮ ಗುಣಮಟ್ಟದಲ್ಲಿ ಇಂಟರ್ನ್ಶಿಪ್ ನೀಡಿದ್ದು ಅತ್ಯಮೂಲ್ಯವಾಗಿದೆ ಎಂದು ವಿದ್ಯಾರ್ಥಿಗಳು ಮಾಧ್ಯಮದೊಂದಿಗೆ ಹಂಚಿಕೊಂಡರು. ಆರ್ಎಂ ಕನ್ಸಲ್ಟೆಂಟ್ 35 ವರ್ಷಗಳ ಸೇವೆಯನ್ನು ಸೊಸೈಟಿಗೆ, ಸಮಾಜಕ್ಕೆ ನೀಡಿದ್ದು. ಈ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳಿಗೆ ಅಚ್ಚುಮೆಚ್ಚು ಆರ್ಎಂ ಕನ್ಸಲ್ಟೆಂಟ್ಸ್. ಯಾವುದೇ ವಿದ್ಯಾರ್ಥಿ ಆರ್ಎಂ ಕನ್ಸಲ್ಟೆಂಟ್ಸ್ ಸಂಸ್ಥೆಯಲ್ಲಿ ಇಂಟರ್ನ್ಶಿಪ್ ಕೋರ್ಸ್ ಮಾಡಿದ್ರೆ ಅವ್ರಿಗೆ ಎಲ್ಲ ರೀತಿಯ ಸರ್ವತೋಮುಖ ಅಭಿವೃದ್ಧಿಯನ್ನು ನೀಡಲಿಕ್ಕೆ ಪ್ರಯತ್ನ ಪಡ್ತೇವೆ. ಅದೇ ರೀತಿ ಇವತ್ತಿನ ದಿವಸ ನಾವು ನಮ್ಮ ಆರ್ಎಂ ಕನ್ಸಲ್ಟೆಂಟ್ನ MEI ಕಾಲೇಜ್ ವಿದ್ಯಾರ್ಥಿಗಳಿಗೆ ಪ್ರಾಕ್ಟಿಕಲ್ ಟ್ರೈನಿಂಗ್ ನೀಡ್ತಾ ಇದ್ದೀವಿ. ಇಟ್ಟಿಗೆ ಕಟ್ಟಡನ ಯಾವ ಥರ ಕಟ್ಟಬೇಕು, ಅದಕ್ಕೆ ನಿಜವಾಗ್ಲೂ ಒಬ್ಬ ಮೇಸ್ತ್ರಿ, ಒಬ್ಬ ಏನು ಕೆಲಸ ಮಾಡ್ತಾರೆ ಅವ್ರನ್ನ ಕರ್ಕೊಂಡು ಬಂದು ಅವ್ರ ಕಡೆಯಿಂದ ಕಲಿಸಿ ವಿದ್ಯಾರ್ಥಿಗಳಿಗೂ ಅದರಲ್ಲಿ ಕಟ್ಟಲಿಕ್ಕೆ ಯಾವ ಥರ ಸಿಮೆಂಟು ಮತ್ತು ಮರಳನ್ನು ಮಿಕ್ಸ್ ಮಾಡಬೇಕು, ಯಾವ ಥರ ಇಟ್ಟಿಗೆನ ಜೋಡಿಸ್ಬೇಕು, ಅದರಲ್ಲಿ ಯಾವ್ಯಾವ ಥರ ಇದೆ, ಸ್ಟ್ರೆಚರ್ ಬಾಂಡ್, ಹೆಡರ್, ಸ್ಟ್ರೆಚರ್ ಕೋರ್ಸ್, ಮೇಸನ್ರಿನಲ್ಲಿ ಯಾವ ಥರ ಇರುತ್ತೆ, ಇದನ್ನೆಲ್ಲ ಅವ್ರಿಗೆ ತಿಳಿಸ್ಕೊಡೋ ಒಂದು ಪ್ರಯತ್ನವನ್ನು ಮಾಡಿದ್ವಿ. ನಮ್ಮ ಆರ್ಎಂ ಕನ್ಸಲ್ಟೆಂಟ್ಸಲ್ಲಿ ಇಂಥ ಒಂದು ಪ್ರಯೋಗಗಳು ಯಾವಾಗಲೂ ನಡೀತಾ ಇರುತ್ತೆ. ಇದ್ರ ಜೊತೆಗೆ ಥಿಯರಿ ಕ್ಲಾಸಸ್ಸು, ಎಕ್ಸ್ಪರ್ಟ್ ಇಂಜಿನಿಯರ್ಗಳನ್ನ ಕರೆಸಿ ಅವ್ರ ಕಡೆಯಿಂದ ಅತ್ಯುತ್ತಮವಾದ ಮಾರ್ಗದರ್ಶನವನ್ನು ನೀಡೋ ಒಂದು ಹವ್ಯಾಸವನ್ನು ನಾವು ಇಟ್ಕೊಂಡಿದ್ವಿ. ಇದನ್ನು ಎಲ್ಲ ವಿದ್ಯಾರ್ಥಿಗಳು ಇಷ್ಟಪಟ್ಟು ಮಾಡ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ನಮಗೂ ಭಾಳ ಖುಷಿ ಆಗುತ್ತೆ. ಧನ್ಯವಾದಗಳು. ವಿದ್ಯಾರ್ಥಿಗಳು ನಮ್ಮಲ್ಲಿ ಏನು 1 ತಿಂಗಳು ಅಥವಾ 3 ತಿಂಗಳು ಇಂಟರ್ನ್ಶಿಪ್ ಕೋರ್ಸ್ ಮಾಡ್ತಾರೆ, ಅವರಿಗೆ ಸರ್ವತೋಮುಖವಾದ ಪ್ರತಿ ಹಂತದಲ್ಲಿ ಮಾತಾಡೋದ್ರಿಂದ ಹಿಡಿದು ಪಬ್ಲಿಕ್ ಸ್ಪೀಕಿಂಗಿಂದ ಹಿಡಿದು ಸೆಮಿನಾರ್ ಕಂಡಕ್ಟ್ ಮಾಡೋದು, ಅವರೇ ಒಂದು ಪ್ರೋಗ್ರಾಮ್ ಆರ್ಗನೈಸ್ ಮಾಡೋದು, ಅವರೇ ಒಂದು ಕಟ್ಟಡ ಕಟ್ಟೋದು, ಸೊ ಮೆಟೀರಿಯಲ್ ಬಗ್ಗೆ ತಿಳ್ಕೊಳ್ಳೋದು, ಎಲ್ಲ ವಿಷಯಗಳಲ್ಲೂ ಪ್ರತಿ ಹಂತದಲ್ಲೂ ನಾವು ಅವರಿಗೆ ತರಬೇತಿಯನ್ನು ನೀಡಿ ಒಬ್ಬ ಒಳ್ಳೆಯ ಇಂಜಿನಿಯರ್ ಆಗಲಿಕ್ಕೆ ಎಲ್ಲ ಥರದ ಸವಲತ್ತುಗಳನ್ನ ನಾವು ನೀಡ್ತಾ ಇದ್ದೇವೆ. ಇದು ಹೆಚ್ಚು ವಿದ್ಯಾರ್ಥಿಗಳು ಇದನ್ನು ಪ್ರಯೋಜನ ಪಡ್ಕೊಳ್ಳಿ ಅಂತ ಹೇಳಲಿಕ್ಕೆ ಇವತ್ತು ನಾನು ನನ್ನ ಹುಟ್ಟಿದ ದಿವಸ ಇಂಥ ಒಂದು ಪ್ರಯತ್ನವನ್ನು ಮಾಡ್ತಾಯಿದ್ದೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು. I'm Ashwini. I'm from UVCA College. I have joined this internship in RM Consultant Company in this month. Sir is very friendly and he's teaching new skills and we are very happy to learn here. This is one of the best internship I have got. So it's
teaching us very new skills every day, and we are visiting new sites. So it's happy to learn here. Thank you. ನಮಸ್ತೆ ಎಲ್ಲರಿಗೂ. ನನ್ನ ಹೆಸರು ತೇಜಸ್ ಅಂತ. ನಾನು ಸಿವಿಲ್ ಇಂಜಿನಿಯರಿಂಗ್ ಗ್ರ್ಯಾಜುಯೇಟು. ನಾನು ಫಸ್ಟು ಮಂಜುನಾಥ್ ಸರ್ನ ಮೀಟ್ ಮಾಡಿದ್ದು ಇಂಟರ್ನ್ಶಿಪ್ ಹುಡ್ಕೊಂಬಂದಾಗ. ಆವಾಗ ಮಂಜುನಾಥ್ ಸರು ವಿತಿನ್ ಅ ಡೇ ಬಾಪ ನಮ್ಮ ಕಂಪನೀಲಿ ಇಂಟರ್ನ್ಶಿಪ್ ಮಾಡಿಕೊಡ್ತೀನಿ ಅಂತ ಹೇಳಿದರು. ಅದಾದಮೇಲೆ ನಾರ್ಮಲಿ ಇಂಟರ್ನ್ಶಿಪ್ಪಿಗೆ ಬಂದಾಗ ಹೆಂಗಾಗುತ್ತೆ ಅಂದರೆ ಸಿವಿಲ್ ಬಗ್ಗೆ ಕರಿತೀವಿ, ಸಿವಿಲ್ ಇಂಜಿನಿಯರಿಂಗು ಬೇಸಿಕ್ಸು ಫಂಡಮೆಂಟಲ್ಸ್ ಎಲ್ಲ ಹೇಳ್ಕೊಡ್ತಾರೆ ಅಂತ ಗೊತ್ತಿತ್ತು. ಆದರೆ ಇಲ್ಲಿ ನಾಟ್ ಜಸ್ಟ್ ಸಿವಿಲು, ಓವರ್ ಆಲ್ ಒಂದು ಪರ್ಸ್ನಲ್ ಡೆವಲಪ್ಮೆಂಟ್ ಮಾಡಿಕೊಟ್ಟಿದ್ದಾರೆ ಸರು. ಒಂದು ಪ್ರೋಗ್ರಾಮ್ ಹೆಂಗೆ ಪ್ಲ್ಯಾನ್ ಮಾಡಿ ಆರ್ಗನೈಸ್ ಮಾಡಿ ಸಕ್ಸಸ್ಫುಲ್ಲಾಗಿ ಕಂಡಕ್ಟ್ ಮಾಡೋದು, ಒಂದು ಆಫೀಸಲ್ಲಿ ನಡ್ಸ್ಕೊಂಡು ಹೋಗ್ಬೇಕಂದ್ರೆ ಏನೇನು ಸ್ಮಾಲ್ ಥಿಂಗ್ಸ್ ಇರುತ್ತೆ ಅದೆಲ್ಲ ಎಷ್ಟು ಇಂಪಾರ್ಟೆನ್ಸು, ಒಂದು ಬಿಸ್ನೆಸ್ ಮಾಡಬೇಕಂದ್ರೆ ಏನೇನು ಕಾಂಪೊನೆಂಟ್ಸ್ ಇರುತ್ತೆ, ಆಫೀಸ್ನ ಹೆಂಗೆ ನೋಡ್ಕೋಬೇಕು, ಈ ಥರ ಎಲ್ಲ ಸ್ಮಾಲ್ ಥಿಂಗ್ಸ್ ಎಲ್ಲನೂ ಹೇಳ್ಕೊಟ್ಟಿದ್ದಾರೆ. ಅದಾದಮೇಲೆ ಆಫ್ಟರ್ ಇಂಟರ್ನ್ಶಿಪ್ಪು ನಾನು ಕಾಲೇಜ್ಗೆ ಹೋದೆ, ಕಾಲೇಜ್ ಆಯಿತು. ಅದಾದಮೇಲೆ ಮನೇಲೇ ಕೂತ್ಕೊಂಡಿದ್ದೆ. ಸರ್ಗೆ ಹೇಳಿದೆ, ಸರ್ ಈ ಥರ ಮನೇಲೇ ಇದ್ದೀನಿ ಅಂತ. ಸರ್ ಬಾಪ ನಮ್ಮ ಆಫೀಸಲ್ಲೇ ಬಂದು ವರ್ಕ್ ಮಾಡು ಅಂತ ಅಂದರು. ಇವಾಗ ಬಂದು ಸರ್ ಆಫೀಸಲ್ಲೇ ವರ್ಕ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿದೆ. ಸರು ತುಂಬ ಒಂದು ಇನ್ಸ್ಪಿರೇಷನ್. ಇವಾಗ ಎಷ್ಟೊಂದು ಇರುತ್ತೆ ಸ್ಮಾಲ್ ಥಿಂಗ್ಸು ಕಾಲೇಜಲ್ಲೆಲ್ಲ ಹೇಳ್ಕೊಡಲ್ಲ ಅಂತ, ಸ್ಮಾಲ್ ವೆರಿ ಮೈನ್ಯೂಟ್ ಇಂಪಾರ್ಟೆಂಟ್ ಥಿಂಗ್ಸು ಸರ್ ತುಂಬ ಚೆನ್ನಾಗಿ ಎಕ್ಸಾಂಪಲ್ಸ್ ಕೊಟ್ಟು ಹೇಳ್ಕೊಡ್ತಾರೆ. ಸೊ ಐ ಆಮ್ ವೆರಿ ಗ್ರೇಟ್ಫುಲ್ ಫಾರ್ ಎವ್ರಿಥಿಂಗ್ ಸರ್ ಮಾಡಿರೋದಕ್ಕೆ. ಥ್ಯಾಂಕ್ ಯು. ಈ ಥರ ಕಾಲೇಜಲ್ಲಿ ಕೂಡ ನಿಮಗೆ ಯಾರೂ ಹೇಳ್ಕೊಡಲ್ಲ. ಈ ಥರ ಫೀಲ್ಡಿಗೆ ಸರ್ರು ಬ್ಯುಸಿ ಶೆಡ್ಯೂಲಲ್ಲಿ ಕರ್ಕೊಂಬಂದು ಫ್ರಮ್ ಸ್ಕ್ರ್ಯಾಚ್ ನಮ್ಮ ಕೈಯಲ್ಲೇ ಒಂದು ವಾಲ್ ಹೆಂಗೆ ಕಟ್ಸೋದು ಅಂತ ಹೇಳ್ಕೊಡ್ತಿದ್ದಾರೆ. ಸೊ ಇದರಲ್ಲಿ ಎಷ್ಟೊಂದು ಇರುತ್ತೆ, ಟೆಕ್ಸ್ಟ್ ಬುಕ್ಕಲ್ಲಿ ಓದಿರ್ತೀವಿ, ಥಿಯರಿ ಇರುತ್ತೆ. ಆದರೆ ಇಲ್ಲಿ ಬಂದು ನಾವೇ ಮಾಡಿ ನಾವೇ ಕಲಿಯೋದಿರ್ತಲ್ಲ, ಅದು ತುಂಬ ಡಿಫ್ರೆಂಟ್, ತುಂಬ ಹೊಸ್ದಾಗೆ ಕಲಿತಾ ಇದ್ದೀವಿ ಇದು. ಸೊ ಐ ಆಮ್ ವೆರಿ ಹ್ಯಾಪಿ ಫಾರ್ ದಿಸ್ ಆಪರ್ಚುನಿಟಿ. ನನ್ನ ಹೆಸರು ಪಲ್ಲವಿ ಅಂತ. ನಾನಿಲ್ಲಿ ಆರ್.ಎಮ್ ಕನ್ಸಲ್ಟೆಂಟಲ್ಲಿ ಇಂಟರ್ನ್ಶಿಪ್ಗೆ ಜಾಯ್ನ್ ಆಗಿದ್ದೀನಿ. ನನಗೆ ಇಂಟರ್ನ್ಶಿಪ್ ಜಾಯ್ನ್ ಆದಾಗಿಂದ ನಂಗೆ ಪ್ರಾಕ್ಟಿಕಲ್ ನಾಲೆಜ್ ಬಗ್ಗೆ ಇನ್ಡೆಪ್ತಾಗಿ ಇಲ್ಲಿನ ಫ್ಯಾಕಲ್ಟೀಸು ಮತ್ತು ಇಲ್ಲಿನ ಸರು ತುಂಬ ಚೆನ್ನಾಗಿ ಟೀಚ್ ಮಾಡ್ತಾರೆ. ನನ್ನ ಪ್ರಕಾರ ದಿಸ್ ಈಸ್ ದ ಒನ್ ಆಫ್ ದ ಬೆಸ್ಟ್ ಕನ್ಸಲ್ಟೆಂಟ್ ಫಾರ್ ದ ಇಂಜಿನಿಯರ್ಸ್ ಹೂ ವಾಂಟ್ ಟು ಲರ್ನ್ ಆ್ಯಂಡ್ ಎಕ್ಸ್ಪ್ಲೋರ್ ಇನ್ ದಿಸ್ ಫೀಲ್ಡ್. ಸರ್, ಆ್ಯಕ್ಚುಲಿ ಬರೀ ಥಿಯರಿಟಿಕಲ್ ನಾಲೆಜ್ ಮಾತ್ರ ಇರುತ್ತೆ ನಮಗೆ ಇಂಜಿನಿಯರಿಂಗಲ್ಲಿ. ಬಟ್ ಇಲ್ಲಿ ನಾವು ಜಾಯ್ನ್ ಆದಾಗಿಂದ ನಮಗೆ ಪ್ರಾಕ್ಟಿಕಲ್ ನಾಲೆಜ್, ಆ್ಯಕ್ಚುಯಲ್ ನಾಲೆಜ್ನ ಇಲ್ಲಿ ಚೆನ್ನಾಗಿ ಟೀಚ್ ಮಾಡ್ತಿದ್ದಾರೆ ಸರ್. ನಮಸ್ತೆ, ನನ್ನ ಹೆಸರು ಹಿತೇಶ್. ನಾನು MEI ಪಾಲಿಟೆಕ್ನಲ್ಲಿ ಡಿಪ್ಲೊಮಾ ಓದ್ತಾ ಇದ್ದೀನಿ. ಸೊ ನಾನು ಈಗ ಆರ್.ಎಮ್ ಕನ್ಸಲ್ಟೆಂಟ್ನಲ್ಲಿ ಇಂಟರ್ನ್ಶಿಪ್ ಮಾಡ್ತಾಯಿದ್ದೀನಿ. ಸೊ ನಾನು ಫಸ್ಟ್ ಡೇಯಿಂದ ಇಲ್ಲಿವರೆಗೂ ನಾನು ತುಂಬ ಕಲ್ತಿದ್ದೀನಿ. ಹೊಸ ನಾಲೆಡ್ಜ್, ಹೊಸ ಜನರಲ್ ಥಿಂಗ್ಸ್ ಎಲ್ಲ ಕಲ್ತ್ಕೊಂಡಿದ್ದೀನಿ. ಸೊ ತುಂಬ ಕಡೆ ವಿಸಿಟ್ಸ್ ಹೋಗಿದ್ದೀವಿ. ಮತ್ತು ಇವತ್ತು ಇಲ್ಲಿ ಹೇಗೆ ವಾಲ್ ಕನ್ಸ್ಟ್ರಕ್ಷನ್ ಮಾಡಬೇಕು, ಸೊ ಹೇಗೆಲ್ಲ ಇಂಗ್ರೀಡಿಯೆಂಟ್ಸ್ಗಳು ಒಂದು ಕಾಂಕ್ರೀಟ್ ಮಾಡೋಕ್ಕೆ, ಆ ಥರ ಎಲ್ಲ ಫುಲ್ಲು ಪ್ರಾಕ್ಟಿಕಲ್ ನಾಲೆಡ್ಜ್ ಸಿಗ್ತದೆ ನನಗೆ. ಸೊ ಅದಕ್ಕೆ ನಾನು ಮಂಜುನಾಥ್ ಸರ್ಗೆ ನಾನು ತುಂಬ ಹೃದಯದ ಕೃತಜ್ಞತೆಯನ್ನು ಸಲ್ಲಿಸೋಕ್ಕೆ ಇಷ್ಟಪಡ್ತೀನಿ ನಾನು. ಸೊ ಅವರಿಂದ ನಾನು ತುಂಬ ಕಲ್ತ್ಕೋತಾ ಇದ್ದೀನಿ ಮತ್ತು ಇನ್ನೂ ತುಂಬ ಕಲ್ತ್ಕೋತೀನಿ ಅನ್ನೋ ಭರವಸೆ ನನಗಿದೆ. ಸೊ ಥ್ಯಾಂಕ್ ಯು. ನಮಸ್ಕಾರ, ನನ್ನ ಹೆಸರು ವಿನೋದಿನಿ ಅಂತ. ಆರ್.ಎಮ್ ಕನ್ಸಲ್ಟೆನ್ಸಲ್ಲಿ ಸ್ಟ್ರಕ್ಚರಲ್ ಇಂಜಿನಿಯರಾಗಿ ವರ್ಕ್ ಮಾಡ್ತಾಯಿದ್ದೀನಿ ಮಂಜುನಾಥ್ ಸರ್ ಗೈಡೆನ್ಸಲ್ಲಿ. ನಮ್ಮದು ಇವಾಗ ನೆಕ್ಸ್ಟ್ ಪ್ರೋಗ್ರಾಮ್ ಪ್ಲ್ಯಾನ್ ಮಾಡಿರೋದೇನೆಂದರೆ ಅಕಾಡೆಮಿ ಸ್ಟಾರ್ಟ್ ಮಾಡಬೇಕಂತ ಇದ್ದೀವಿ. ಅದು ಹೆಂಗಂದರೆ ಯಂಗ್ ಇಂಜಿನಿಯರ್ಸ್ಗೆ ಆಪರ್ಚುನಿಟಿ ಅಂದರೆ ಏನು, ಹೌ ಟು ಗೆಟ್ ಎಂಪ್ಲಾಯ್ಡ್ ಆ್ಯಂಡ್ ಹೌ ಟು ಗೆಟ್ ಜಾಬ್ ಈಸಿಲಿ, ಆ ಥರ ಒಂದು ಕೋರ್ಸ್ ಥರ ಮಾಡಿ 50 hours ಕೋರ್ಸ್ ಮಾಡಿ ಆಮೇಲೆ ಅವ್ರಿಗೆ ಟ್ರೈನಿಂಗ್ ಕೊಟ್ಟು ನೆಕ್ಸ್ಟ್ ಅವ್ರಿಗೆ ಎಂಪ್ಲಾಯಬಲ್ ಆಪರ್ಚುನಿಟಿನೂ ಟ್ರೈ ಮಾಡಿ ಕೊಡ್ತೀವಿ. ಅಂದರೆ ಇಟ್ ಡಿಪೆಂಡ್ಸ್ ಆನ್ ದೇರ್ ಕ್ಯಾಪಬಿಲಿಟಿ. ಆ ಥರ ಒಂದು ಪ್ಲ್ಯಾನ್ನ ಮಾಡ್ಕೊಂಡಿದ್ದೀವಿ. ಮುಂದೆ ನೆಕ್ಸ್ಟ್ ಅದನ್ನೇ ಎಸ್ಟಾಬ್ಲಿಷ್ ಮಾಡೋಣ ಅಂತ ಐಡಿಯಾ ಇದೆ. Thank you. I am Nisaga from UVCE Bangalore. I joined here as an intern, and I want to say proudly that difference between theoretical and practical is quite different. What we learn in theory is quite different from the practical, and also I feel worthy to join here as an intern because sir himself took to his own place where he applied his own engineer skills. So we come to know how to renovate the buildings and how to evaluate the building, and also he also took us here to show the various kinds of building and foundations. So we are learning so much here. Thank you. ನನ್ನ ಹೆಸರು ಶ್ರೀಲಕ್ಷ್ಮಿ. ಡಿಪ್ಲೊಮೊ 6 SEM ಇಂಟರ್ನ್ಶಿಪ್ ಮಾಡಬೇಕಿತ್ತು. ಹಾಗಾಗಿ ನಾನು ಆರ್.ಎಮ್ ಕನ್ಸಲ್ಟ್ ಅವ್ರಿಗೆ ಜಾಯ್ನ್ ಆದಾಗ ಅವತ್ತಿನಿಂದ ನಾನು ಸೈಟ್ ವಿಸಿಟ್ಸ್ ಅಂತ ಹೇಳ್ತಾರೆ ಹೋಗ್ತೀನಿ, ಎಲ್ಲ ಪ್ರಾಕ್ಟಿಕಲ್ ನಾಲೆಡ್ಜ್ ತಿಳ್ಕೊತೀನಿ. ಆಗಿಂದ
ಏನೇನು ವ್ಯತ್ಯಾಸ ಮತ್ತು ಚೇಂಜಸ್ ಆಗಿರೋದನ್ನೆಲ್ಲ ನಾನು ಕಂಡಿದ್ದೀನಿ. ಮತ್ತು ಬೆಸ್ಟ್ ಪ್ಲೇಸ್ ಅನ್ಬೋದು ಬಂದು ಇಲ್ಲಿ ಕಲ್ತ್ಕೊಳ್ಳೋದಕ್ಕೆ. ಇವತ್ತು ನಮ್ಮ ಸರ್ದು ಹುಟ್ಟುಹಬ್ಬ, ಅದರ ಪ್ರಯುಕ್ತ ಇಲ್ಲಿ ಭೋಜನ ಏರ್ಪಡಿಸಿದ್ರು. ಮತ್ತು ನಾವೆಲ್ಲ ಮತ್ತು ಸ್ಟೂಡೆಂಟ್ಸ್ಗೆ ಹಾಗೆ ಇಲ್ಲಿ ಸ್ಲ್ಯಾಬು ಕಟ್ಟಕ್ಕೆ ಕರ್ಕೊಂಬಂದಿದ್ದಾರೆ. ಮತ್ತು ಹಲವು ಸೇವಾ ಸಂಸ್ಥೆಗಳಲ್ಲಿ ತೊಡಗಿದ್ದಾರೆ. ಸತತ 35 ವರ್ಷದಿಂದ ಕಂಪ್ನಿ ನಡೆಸ್ಕೊಂಡು ಎಂಟರ್ಪ್ರೈಸಸ್ ಓನರ್ ಆಗಿ RM ಕನ್ಸಲ್ಟೆನ್ಸಿ ನಡೆಸ್ತಾ ಇದ್ದಾರೆ. ಮತ್ತು 20 ವರ್ಷ ಪ್ರಾಪರ್ಟಿ ವ್ಯಾಲ್ಯೂಯರ್ ಆಗಿದ್ದಾರೆ. ಮತ್ತು ಲಯನ್ಸ್ ಕ್ಲಬ್ಬಲ್ಲಿ ಮೆಂಬರ್ ಆಗಿ ಮತ್ತು ಹಲವು ಸೇವೆ ಇದರಲ್ಲಿ ತೊಡಗಿದ್ದಾರೆ. RM ಮತ್ತು ಇವಾಗ ಜಸ್ಟ್ ಈ ಜನವರಿಯಿಂದ RM ಸೇವಾ ಟ್ರಸ್ಟನ್ನು ಓಪನ್ ಮಾಡಿದ್ದಾರೆ. ಇಷ್ಟು ಹೇಳ್ತಾ ಮುಗಿಸ್ತಿದ್ದೀನಿ. ಟೈಪ್ಸ್ ಆಫ್ ಬಿಲ್ಡಿಂಗ್ಸ್ ಅವೆ. ಈ ಬಿಲ್ಡಿಂಗ್ ಎಷ್ಟು ಎತ್ತರ ಇದೆ, ಇದನ್ನು ಕಟ್ಟಬೇಕಾದ್ರೆ ಎಷ್ಟು ಕಷ್ಟ ಆಗುತ್ತೆ, ಅದೆಲ್ಲ ನೋಡಬೇಕು. ಆಮೇಲೆ ನಿಮಗೆ ಏನಂದರೆ ಆಲ್ಮೋಸ್ಟ್ ಆಲ್ ಟೆಂಪಲಲ್ಲಿ ನಮ್ಮಲ್ಲಿ ಸುಮಾರು ಸ್ಟ್ರಕ್ಚರ್ಸ್ ಇದೆ. ವಿ ಹ್ಯಾವ್ ಲಾಟ್ ಆಫ್ ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ ಇನ್ ಆಲ್ಮೋಸ್ಟ್ ಆಲ್ ಟೆಂಪಲ್. ಜಾಸ್ತಿ ಬೇಡ, ನೀವು ಶಿವಗಂಗೆ ಬೆಟ್ಟಕ್ಕೆ ಹೋಗಿ, ಶಿವಗಂಗೆ ದೇವಸ್ಥಾನಗಳು ನೋಡಿ, ಅಲ್ಲೆಲ್ಲ ನಿಮಗೆ ಫ್ಲಾಟ್ ಸ್ಲ್ಯಾಬ್ ಕೇಳಿದ್ರಲ್ಲ, ಅದೆಲ್ಲ ಅಲ್ಲೇ ಇದೆ. ನೀವೇನದು ಹೋಗಬೇಕಾಗಿಲ್ಲ. ದೇವಸ್ಥಾನಕ್ಕೆ ಹೋದಾಗ ನೋಡಿ ಕಂಬಗಳು ಹೆಂಗೆ ನಿಲ್ಲಿಸಿರ್ತಾರೆ ಅಂತ. ಫ್ಲಾಟ್ ಸ್ಲ್ಯಾಬು, ಆ ಕಾಲಮ್ ಮೇಲ್ಗಡೆ ಒಂದು ಕಾಲಮ್ ಹೆಡ್ ಅಂತ ಬರುತ್ತೆ ನೋಡಿ, ಫ್ಲಾಟ್ ಸ್ಲ್ಯಾಬ್ ಅದಿರುತ್ತೆ. ಸೊ ಅದಕ್ಕೆ ನೀವು ಸಿವಿಲ್ ಇಂಜಿನಿಯರ್ಸ್ ಆಗಿ ಬೆಸ್ಟ್ ಥಿಂಗ್ ಈಸ್ ಯು ಶುಡ್ ವಾಚ್ ಟೆಂಪಲ್ ನೋಡಬೇಕು. ಟೆಂಪಲ್ ಆರ್ಕಿಟೆಕ್ಚರ್ ತುಂಬ ಇದೆ ನಮ್ಮಲ್ಲಿ, ಅವನ್ನೆಲ್ಲ ನೋಡಬೇಕು. ಅಬ್ಸರ್ವೇಷನ್ನೇ ತುಂಬ ಇಂಪಾರ್ಟೆಂಟು. ಒಂದು ಮನೆಗೆ ಇವಾಗ ಸಪೋಸ್ ಒಂದು ಪ್ರಶ್ನೆ ಕೇಳಿದ್ರೆ, ಒಂದು ಮನೇಲಿ 5 ಜನ ಇರ್ತಾರೆ, ಅವ್ರಿಗೆ ಸಮ್ ಟೈಮ್ಗೆ ಎಷ್ಟು ಕೆಪಾಸಿಟಿ ಬೇಕಾಗುತ್ತೆ ಥಿಂಗ್ ಕ್ಯಾಲ್ಕುಲೇಟ್ ಮಾಡೋದು. ಒಂದು ಮನೇಲಿ 5 ಜನ ಇದ್ದಾರೆ ಅಂದರೆ ಒಬ್ಬ ಮನುಷ್ಯ ಎಷ್ಟು ಅಂತಾನೆ ಪರ್ ಡೇ 130 ಲೀಟ್ರು ಅಂತ ಇದೆ. ನಮ್ಮ 135 ಲೀಟ್ರ್ ಜನರಲ್ಲಿದೆ. ಸೊ 5 ಜನಕ್ಕೆ 135 × 5